ಕೇರಳದಲ್ಲಿ ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷರಾಗಿ ರಾಜೀವ್ ಚಂದ್ರಶೇಖರ್. ಈ ಉದ್ಯಮಿ ಟರ್ನ್ ರಾಜಕಾರಣಿ ಕೇರಳದ ಸೂಕ್ಷ್ಮ ರಾಜಕೀಯದ ಒಳಸುಳಿಗಳನ್ನ ಅರಿತುಕೊಂಡು ಯಶಸ್ಸು ಪಡೆಯೋಕೆ ಸಾಧ್ಯನ? ಪಕ್ಷದಲ್ಲಿರುವ 16 ಬಣಗಳು ಹಿರಿಯ ನಾಯಕರನ್ನ ಸಂಭಾಳಿಸಿಕೊಂಡು ಸಂಘಟನೆ ಮಾಡುವಲ್ಲಿ ಅವರು ಯಶಸ್ವಿ ಆಗ್ತಾರ? ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಚಂದ್ರಶೇಖರ್ ಬಯಕೆಯಂತೆ ಪಕ್ಷ ಕಟ್ಟುವ ಜನ ಅವರಿಗೆ ಸಿಗ್ತಾರ? ಕ್ರೈಸ್ತರು ಚಂದ್ರಶೇಖರನ್ನ ನಂಬಿ ದೊಡ್ಡ ಸಂಖ್ಯೆಯಲ್ಲಿ ಅವರನ್ನ ಬೆಂಬಲಿಸ್ತಾರ? ಎಲ್ಡಿಎಫ್ ಯುಡಿಎಫ್ಗಳ ಬಲಿಷ್ಠ ಸಂಘಟನೆಯನ್ನ ಸೋಲಿಸಿ ಕೇರಳದಲ್ಲಿ ಬಿಜೆಪಿ ಸರ್ಕಾರ ತರುವುದು ಚಂದ್ರಶೇಖರ್ಗೆ ಸಾಧ್ಯವಾಗಲಿದೆಯಾ? ಬಿಜೆಪಿ ಕೇರಳ ರಾಜ್ಯಾಧ್ಯಕ್ಷರಾಗಿ ಮಾಜಿ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಸೋಮವಾರ ಅಧಿಕಾರ ವಹಿಸಿಕೊಂಡಿದ್ದಾರೆ. ನಿರ್ಗಮಿತ ಅಧ್ಯಕ್ಷ ಕೆ ಸುರೇಂದ್ರನ್ ಅವರು ಪಕ್ಷದ ಧ್ವಜವನ್ನ ಚಂದ್ರಶೇಖರ್ ಅವರಿಗೆ ವೇದಿಕೆಯಲ್ಲಿ ಹಸ್ತಾಂತರಿಸಿದ್ರು. ರಾಜ್ಯ ಉಸ್ತುವಾರಿ ಪ್ರಕಾಶ್ ಜಾವಡೇಕರ್ ಸೇರಿದಂತೆ ಬಿಜೆಪಿಯ ಎಲ್ಲ ಪ್ರಮುಖ ರಾಜ್ಯ ನಾಯಕರು ಉಪಸ್ಥಿತರಿದ್ದರು. ರಾಜೀವ್ ಚಂದ್ರಶೇಖರ್ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಅಂತ ಪಕ್ಷದ ಕೇಂದ್ರ ವೀಕ್ಷಕ ಪ್ರಹ್ಲಾದ್ ಜೋಶಿ ಅವರು ತಿರುವನಂತಪುರಂನಲ್ಲಿ ನಡೆದ ಬಿಜೆಪಿ ರಾಜ್ಯ ಮಂಡಳಿ ಸಭೆಯಲ್ಲಿ ಘೋಷಣೆ ಮಾಡಿದ್ರು. ಕೇರಳದಿಂದ ರಾಷ್ಟ್ರೀಯ ಮಂಡಳಿಗೆ ಆಯ್ಕೆಯಾದ 30 ಸದಸ್ಯರನ್ನು ಕೂಡ ಘೋಷಣೆ ಮಾಡಲಾಯಿತು. ಇತರ ಪಕ್ಷಗಳಿಂದ ಬಿಜೆಪಿಗೆ ಸೇರಿದ ಎಲ್ಲ ಪ್ರಮುಖ ನಾಯಕರು ಅವರಲ್ಲಿ ಸೇರಿದ್ದಾರೆ. ಅವರಲ್ಲಿ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ರಕ್ಷಣಾ ಸಚಿವ ಎಕೆ ಆಂಟನಿ ಅವರ ಮಗ ಅನಿಲ್ ಆಂಟನಿ, ಮಾಜಿ ಮುಖ್ಯಮಂತ್ರಿ ಕೆ ಕರುಣಾಕರನ್ ಅವರ ಪುತ್ರಿ ಪದ್ಮಜಾ ವೇಣುಗೋಪಾಲ್ ಮತ್ತು ಪ್ರಾದೇಶಿಕ ಪಕ್ಷ ಕೇರಳ ಕಾಂಗ್ರೆಸ್ನ ಮಾಜಿ ನಾಯಕರಾಗಿದ್ದ ಪಿಸಿ ಜಾರ್ಜ್ ಸೇರಿದ್ದಾರೆ. ಸಿಪಿಎಂ ಮತ್ತು ಕಾಂಗ್ರೆಸ್ನ ರಾಜಕೀಯವನ್ನ ಕೊನೆಗೊಳಿಸುವ ಮೂಲಕ ಇಲ್ಲಿ ಬದಲಾವಣೆ ತರುವುದು ಮತ್ತು ಅಭಿವೃದ್ಧಿ ತರುವುದು ನನ್ನ ಧ್ಯೇಯ ಅಂತ ರಾಜೀವ್ ಚಂದ್ರಶೇಖರ್ ಹೇಳಿದ್ದಾರೆ. ಎಲ್ಲಾ ಸಮುದಾಯಗಳು ಮತ್ತು ಎಲ್ಲ ಧರ್ಮಗಳ ಒಟ್ಟಾರೆ ಅಭಿವೃದ್ಧಿಯನ್ನ ಒಳಗೊಂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಉದ್ದೇಶವನ್ನ ಕೇರಳದಲ್ಲಿ ಸಾಧಿಸಬೇಕಾಗಿದೆ. ಅದನ್ನ ಸಾಧಿಸೋಕೆ ಒಂದೇ ಮಾರ್ಗ ಅಂತಂದ್ರೆ ಕೇರಳದಲ್ಲಿ ಅಧಿಕಾರಕ್ಕೆ ಬರುವುದು ಅಂತ ಹೇಳಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಕೇರಳ ಉಸ್ತುವಾರಿ ಪ್ರಕಾಶ್ ಜಾವಡೇಕರ್ ಸೇರಿದಂತೆ ಎಲ್ಲಾ ನಾಯಕರು ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ಸಿಪಿಎಂ ದ್ವಿಧ್ರುವಿ ರಾಜಕೀಯದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನಿರ್ಗಮಿತ ಅಧ್ಯಕ್ಷ ಕೆ ಸುರೇಂದ್ರನ್ ಮಾತನಾಡಿ ಚಂದ್ರಶೇಖರ್ ಅವರನ್ನ ಪಕ್ಷ ಬಹಳ ಹಿಂದೆನೇ ಸರ್ವಾನುಮತದಿಂದ ಆಯ್ಕೆ ಮಾಡಿದೆ ಅಂತ ಹೇಳಿದ್ರು. ಚಂದ್ರಶೇಖರ್ ಅವರು ಕೇರಳದಾದ್ಯಂತ ಪ್ರಯಾಣಿಸುವ ಮೂಲಕ ರಾಜ್ಯಾಧ್ಯಕ್ಷರಾಗಿ ತಮ್ಮ ಕೆಲಸವನ್ನ ಪ್ರಾರಂಭಿಸುವ ಸಾಧ್ಯತೆ ಇದೆ. ವಿಶೇಷವಾಗಿ ಕಳೆದ ವರ್ಷ ತಿರುವನಂತಪುರಂ ಲೋಕಸಭಾ ಚುನಾವಣೆಗಾಗಿಯೇ ಕೇರಳ ರಾಜಕೀಯವನ್ನ ಪ್ರವೇಶಿಸಿದ್ದ ಅವರಿಗೆ ಇದು ಎದುರಾಗಲಿರುವ ಮೊದಲ ದೊಡ್ಡ ಸವಾಲಾಗಲಿದೆ. ಈ ವರ್ಷವೇ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಯಲಿದ್ದು ಮುಂದಿನ ವರ್ಷದ ಆರಂಭದಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಕೇರಳದಲ್ಲಿ ಪರಿಚಿತ ನಾಯಕರಾಗಿರುವ ರಾಜೀವ್ ಚಂದ್ರಶೇಖರ್ 2024ರ ಲೋಕಸಭೆ ಚುನಾವಣೆಯಲ್ಲಿ ತಿರುವನಂತಪುರಂನಿಂದ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಆದರೆ ಕಾಂಗ್ರೆಸ್ ಮುಖಂಡ ಶಶಿ ತರೂರ್ ವಿರುದ್ಧ 16,077 ಮತಗಳಿಂದ ಸೋತರು. ಗುಜರಾತ್ನ ಅಹಮದಾಬಾದ್ನಲ್ಲಿ ಜನಿಸಿದ ಚಂದ್ರಶೇಖರ್ ಕುಟುಂಬಸ್ಥರು ತ್ರಿಶೂರ್ ಮೂಲದವರಾಗಿದ್ದಾರೆ. ಅವರ ಮಾವ ಟಿಪಿಜಿ ನಂಬಿಯಾರ್ ಬಿಪಿಎಲ್ ಗ್ರೂಪ್ನ ಸ್ಥಾಪಕರು. 3 ಬಾರಿ ರಾಜ್ಯಸಭಾ ಸಂಸದರಾಗಿರುವ ಚಂದ್ರಶೇಖರ್ 2021ರ ಜುಲೈನಲ್ಲಿ ಮೋದಿ ಸಂಪುಟಕ್ಕೆ ಸೇರಿದ್ರು. ಅವರು ಸೆಮಿಕಂಡಕ್ಟರ್ ಉತ್ಪಾದನಾ ವಲಯದಲ್ಲಿ ತೊಡಗಿಸಿಕೊಂಡಿರುವ ತಂತ್ರಜ್ಞಾನ ಉದ್ಯಮಿಯಾಗಿದ್ದಾರೆ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಗರಿಷ್ಠ ಲಾಭ ಗಳಿಸುವ ತಕ್ಷಣದ ಉದ್ದೇಶ ಮತ್ತು ಮುಂದಿನ ವರ್ಷದ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ತನ್ನ ಸ್ಥಾನವನ್ನು ಸುಧಾರಿಸುವ ಗುರಿ ಬಿಜೆಪಿಯದ್ದಾಗಿದೆ. ಹಿಂದೂ ಮತ್ತು ಕ್ರಿಶ್ಚಿಯನ್ ಮತಗಳನ್ನು ಕ್ರೋಢೀಕರಿಸುವ ಕೇರಳದ ದ್ವಿಧ್ರುವಿ ಚುನಾವಣಾ ಸಂದರ್ಭದಲ್ಲಿ ಪರ್ಯಾಯ ಶಕ್ತಿಯಾಗಿ ಹೊರಹೊಮ್ಮುವ ದೀರ್ಘಾವಧಿಯ ಗುರಿಗಳನ್ನು ಗಮನದಲ್ಲಿಟ್ಟುಕೊಂಡು ಬಿಜೆಪಿ ಚಂದ್ರಶೇಖರ್ ಅವರನ್ನ ಆಯ್ಕೆ ಮಾಡಿದೆ. ನಾಯರ್ ಸಮುದಾಯದಿಂದ ಬಂದ ಚಂದ್ರಶೇಖರ್ ಮೇಲ್ಜಾತಿಯ ಹಿಂದೂ ಮತಗಳನ್ನು ಕ್ರೋಢೀಕರಿಸುವ ನಿರೀಕ್ಷೆ ಇದೆ. ಅಲ್ಲದೆ ಪ್ರಮುಖ ಈಳವ ಸಮುದಾಯದ ನಾಯಕ ವೆಲ್ಲಪ್ಪಳ್ಳಿ ನಟೇಶನ್ ಮತ್ತು ಅವರ ಕುಟುಂಬದೊಂದಿಗೆ ಆತ್ಮೀಯ ಸಂಬಂಧ ಹೊಂದಿರುವ ಹಿನ್ನೆಲೆಯಲ್ಲಿ ಅವರು ಭಾರತ ಧರ್ಮ ಜನಸೇನಾ ಅಂದ್ರೆ ಬಿಡಿಜೆಎಸ್ ಜೊತೆಗಿನ ಬಿಜೆಪಿ ಮೈತ್ರಿಯನ್ನ ಬಲಪಡಿಸುತ್ತಾರೆ ಅನ್ನೋ ಲೆಕ್ಕಾಚಾರ ಬಿಜೆಪಿಯದ್ದಾಗಿದೆ. ರಾಜ್ಯದಲ್ಲಿ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಹೆಚ್ಚುತ್ತಿರುವ ಬಿರುಕುಗಳ ನಡುವೆ ಬಿಜೆಪಿ ಕ್ರಿಶ್ಚಿಯನ್ನರ ಬೆಂಬಲ ಗಳಿಸಬಲ್ಲ ನಾಯಕನಾಗಿ ರಾಜೀವ್ ಚಂದ್ರಶೇಖರ್ ಅವರನ್ನ ಕಂಡಿದೆ. ರಾಜ್ಯದ ಜನಸಂಖ್ಯೆಯ 19% ಮತ್ತು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಮತದಾರರಾಗಿರುವ ಕ್ರಿಶ್ಚಿಯನ್ ಸಮುದಾಯದ ಒಂದು ಭಾಗ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮತ್ತು ಸಿಪಿಎಂ ನೇತೃತ್ವದ ಎಲ್ಡಿಎಫ್ ಎರಡರ ಬಗ್ಗೆನೂ ಅಸಮಾಧಾನಗೊಂಡಿದೆ. ಈ ಹಂತದಲ್ಲಿ ರಾಜೀವ್ ಚಂದ್ರಶೇಖರ್ ಅವರ ಆಯ್ಕೆ ಮಹತ್ವ ಪಡೆದಿದೆ. ಅಕ್ಟೋಬರ್ನಲ್ಲಿ ನಡೆಯಲಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅವರಿಗೆ ತಕ್ಷಣದ ಸವಾಲು. ತಿರುವನಂತಪುರಂ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಬಿಜೆಪಿಯ ಪ್ರಚಾರದ ಮೇಲೆ ಅವರು ಗಮನ ಹರಿಸುವ ನಿರೀಕ್ಷೆ ಇದೆ. ಇದರ ಫಲಿತಾಂಶ ಪಕ್ಷಕ್ಕೆ ಗಮನಾರ್ಹ ಬೆಂಬಲದ ನೆಲೆ ಹೊಂದಿರುವಂತೆ ತೋರುವ ನೇಮಂ ಮತ್ತು ಕಜಕೂಟಂ ವಿಧಾನಸಭಾ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ತಮ್ಮನ್ನ ಹೊರಗಿನವರು ಅಂತ ಪರಿಗಣಿಸುವ ಕೇರಳ ಬಿಜೆಪಿಯ ವಿವಿಧ ಬಣಗಳನ್ನು ಒಂದುಗೂಡಿಸುವ ಕಠಿಣ ಸವಾಲನ್ನು ಕೂಡ ರಾಜೀವ್ ಎದುರಿಸಬೇಕಾಗಿ ಬರಬಹುದು ಅಂತ ಹೇಳಲಾಗ್ತಿದೆ. ನಾಯಕರು ಮತ್ತು ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬಣಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಯತ್ನಿಸಬೇಕಾಗತ್ತೆ. ಆದರೆ ರಾಜ್ಯದಲ್ಲಿ ಪಕ್ಷದ ಸಂಘಟನೆ ಒಳಗೆ ಬಣ ರಾಜಕೀಯದ ಸಮಸ್ಯೆ ಜೋರಾಗಿದೆ. ರಾಜೀವ್ ಚಂದ್ರಶೇಖರ್ ಅಧ್ಯಕ್ಷರಾಗುವ ಮೊದಲೇ ಜಿಲ್ಲಾ ಸಮಿತಿಗಳಿಗೆ ಹೊಸಬರ ನೇಮಕ ಆಗಿದೆ. ಅವರೆಲ್ಲರೂ ಬೇರೆ ಬೇರೆ ಬಣಗಳಿಗೆ ಸೇರಿದವರು. ಹಾಗಾಗಿ ಚಂದ್ರಶೇಖರ್ ಅವರ ಬಯಕೆಯಂತೆ ಪಕ್ಷ ಕಟ್ಟೋಕೆ ಜಿಲ್ಲಾ ಮಟ್ಟದಲ್ಲಿ ಎಷ್ಟು ಬೆಂಬಲ ಸಿಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಜೊತೆಗೆ ರಾಜ್ಯ ಮಟ್ಟದಲ್ಲೂ ಇರುವ ಹಿರಿಯ ನಾಯಕರ ಜೊತೆ ರಾಜೀವ್ ಅವರ ಸಂವಹನ ಎಷ್ಟು ಚೆನ್ನಾಗಿರ್ಲಿದೆ ಅನ್ನೋದು ಕೂಡ ಮಹತ್ವದಾಗಲಿದೆ. ಅಂದ್ರೆ ತಳಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಎರಡೂ
ಎರಡೂ ಕಡೆ ಚಂದ್ರಶೇಖರ್ಗೆ ಪಕ್ಷದೊಳಗಿಂದಲೇ ಸವಾಲು ದೊಡ್ಡದಿದೆ. ತಮ್ಮ ತಂತ್ರಜ್ಞ ಉದ್ಯಮಿ ಇಮೇಜ್ನೊಂದಿಗೆ ರಾಜೀವ್ ಚಂದ್ರಶೇಖರ್ ಕೇರಳದ ವಿದ್ಯಾವಂತ ಯುವಕರನ್ನ ಪಕ್ಷದ ಕಡೆಗೆ ಸೆಳೆಯಬಲ್ಲರು ಅಂತ ಹೇಳಲಾಗಿದೆ. ಚಂದ್ರಶೇಖರ್ ನೇಮಕಾತಿ ಕ್ರಿಶ್ಚಿಯನ್ನರನ್ನ ತಲುಪುವ ನಿಟ್ಟಿನ ಪಕ್ಷದ ಹೊಸ ಪ್ರಯತ್ನಕ್ಕೆ ಕಾರಣವಾಗಬಹುದು ಅಂತ ನಿರೀಕ್ಷಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ತಿರುವನಂತಪುರಂಗೆ ಭೇಟಿ ನೀಡಿದಾಗಲೆಲ್ಲ ಚರ್ಚ್ನ ನಾಯಕರೊಂದಿಗೆ ಸಭೆ ನಡೆಸ್ತಾ ಇದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಕ್ರಿಶ್ಚಿಯನ್ ಪ್ರಾಬಲ್ಯವಿರುವ ಗೋವಾ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಪಕ್ಷದ ಯಶಸ್ಸನ್ನ ಗಮನದಲ್ಲಿಟ್ಟುಕೊಂಡು ಕೇರಳದಲ್ಲೂ ಅಂತಹ ಸಾಧ್ಯತೆಯನ್ನ ಪಕ್ಷ ನಿರೀಕ್ಷೆ ಮಾಡ್ತಿದೆ. ಚಂದ್ರಶೇಖರ್ ಕೇರಳದ ವಿವಿಧ ಚರ್ಚ್ ಗುಂಪುಗಳ ನಾಯಕರೊಂದಿಗೆ ಸಂವಹನ ನಡೆಸಿ ಕ್ರಮೇಣ ಸಮುದಾಯದ ವಿಶ್ವಾಸ ಗಳಿಸ್ತಾರೆ ಅನ್ನೋದು ಪಕ್ಷದ ಲೆಕ್ಕಾಚಾರ. ಹಿಂದಿನ ಚುನಾವಣೆಗಳಲ್ಲಿ ಸ್ವಲ್ಪ ಯಶಸ್ಸನ್ನ ಕಂಡಿದ್ದ ಪಕ್ಷ ಕೇರಳದಲ್ಲಿ ಮುನ್ನಡೆಯುವ ಆಶಯ ಹೊಂದಿದೆ. ತಮಿಳುನಾಡಿನಲ್ಲಿ ಅಣ್ಣಾಮಲೈ ಮಾಡಿದಂತೆ ಚಂದ್ರಶೇಖರ್ ಕೂಡ ಕೇರಳದಲ್ಲಿ ಖಟ್ಟರ್ ಹಿಂದುತ್ವದ ರಾಜಕೀಯ ಮಾಡ್ತಾರಾ ಅಥವಾ ಅವರ ಪ್ಲಾನ್ ಬೇರೆನೇ ಇದೆಯಾ ಅಂತ ಕಾದ್ ನೋಡ್ಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.